ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ರೋಮಾಪತ್ರಿಕೆ, ದ ಬುಕ್ ಆಫ್ ರೋಮನ್ಸ್, ಚಾಪ್ಟರ್ 11ನೇ ಅಧ್ಯಾಯ, ಮೊದಲನೇ ಭಾಗ 1ರಿಂದ 21 ವಚನಗಳು. Romans chapter 11 verses 1 to 21 verses. ರೋಮ 11 1ರಿಂದ 21 ವಚನಗಳಲ್ಲಿ ನಾವು ಭಾಳ ಪ್ರಾಮುಖ್ಯವಾದಂಥ ಒಂದು ವಿಷಯವನ್ನು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಅದೇನಂತ ಹೇಳಿದರೆ ರಿಜೆಕ್ಷನ್, ತಿರಸ್ಕಾರ ಅಥವಾ ತ್ಯಜಿಸುವಿಕೆ ಅಥವಾ ತಳ್ಳಿ ಬಿಡುವಿಕೆ. ಈ ಬಗ್ಗೆ ಬಹಳಷ್ಟು ವಿಷಯಗಳು ಪೌಲನು ಅಥವಾ ದೇವರಾತ್ಮನು ಪೌಲನ ಮುಖಾಂತರವಾಗಿ ನಮಗೆ ಕೊಟ್ಟಿರುವಂಥದ್ದನ್ನು ನಾವು ನೋಡಿಕೊಳ್ಳಬಹುದು. ಯಾಕಂತ ಹೇಳಿದರೆ ಈ ತಿರಸ್ಕಾರ ಅನ್ನುವಂಥದ್ದು ಬಹಳ ನೋವಿನ ಒಂದು ಅನುಭವ. ಯಾಕಂತ ಹೇಳಿದರೆ ಸೂಕ್ಷ್ಮ ಮನಸ್ಸಿದ್ದಂಥವರಿಗೆ ಈ ತಿರಸ್ಕಾರ ಭಾಳ ಕಷ್ಟ ಆಗ್ತದೆ, ಸಹಿಸ್ಲಿಕ್ಕೆ ಭಾಳ ಕಷ್ಟ. ಅದು ಸತತವಾಗಿ ಕಾಡಿಸ್ತಾ, ಪೀಡಿಸ್ತಾ, ಹಂಗಿಸ್ತಾ ಇರುವಂಥ ಸಾಧ್ಯತೆ. ರಿಜೆಕ್ಷನ್ ಈಸ್ ಅ ಬಿಗ್ ಇಶ್ಯೂ, ಇಟ್ಸ್ ಅ ಬಿಗ್ ಗೊಲಿಯಾತ್, ಒಂದು ದೊಡ್ಡ ಗೊಲಿಯಾತನ ಹಾಗೆ ಇರುವಂಥದ್ದು ಈ ತಿರಸ್ಕಾರ ಅಥವಾ ತ್ಯಜಿಸುವಿಕೆ. ಅಂದರೆ ಬೇರೆಯವರು ನಮ್ಮನ್ನು ತಿರಸ್ಕರಿಸುವಂಥ ಒಂದು ಅನುಭವ. ಇದನ್ನು ಬಹಳಷ್ಟು ನಾನು ಹೋರಾಡಿದ್ದೇನೆ ಈ ಒಂದು ಕ್ಷೇತ್ರದಲ್ಲಿ. ಇನ್ನೂ ಕೂಡ ನನಗೆ ಹೋರಾಟ ಇದೆ, ಅದು ಇನ್ನೂ ಸಾಲ್ವ್ ಆಗಿಲ್ಲ. ಉದಾಹರಣೆಗೆ ನನಗೆ ಹತ್ತಿರವಾಗಿದ್ದಂಥವರು ತಿರಸ್ಕಾರ ಮಾಡಿದ್ದಾರೆ, ತ್ಯಜಿಸಿಬಿಟ್ಟಿದ್ದಾರೆ, ಕೈ ಬಿಟ್ಟಿದ್ದಾರೆ ಅನ್ನುವಂಥ ಒಂದು ಅನುಭವ. ಕೆಲವು ಸರಿ ಅದು ಭಾವನೆ ಆಗಿರ್ಬೋದು, ಕೆಲವು ಸರಿ ನಿಜ ಇರ್ಬೋದು. ಆದರೂ ಕೂಡ ಈ ಅನುಭವ ಬಹಳ ನಿಜವಾದದ್ದು, ಸವಾಲಿನ ಕರವಾದದ್ದು. ಆದ ಕಾರಣ ಈಗ ಅದರ ಬಗ್ಗೆ ನಾವು ಇಸ್ರಾಯೇಲರ ಚರಿತ್ರೆಯಿಂದ ಈ ತಿರಸ್ಕಾರದ ಬಗ್ಗೆ 16 ಆತ್ಮಿಕ ಪಾಠಗಳು, 16 ಸ್ಪಿರಿಚುವಲ್ ಲೆಸನ್ಸ್ ಆನ್ ರಿಜೆಕ್ಷನ್, 16 ಸ್ಪಿರಿಚುವಲ್ ಲೆಸನ್ಸ್ ಫ್ರಮ್ ದ ರಿಜೆಕ್ಷನ್. ಮೊದಲನೇದಾಗಿ 11ನೇ ಅಧ್ಯಾಯದ 1ನೇ ವಚನ ಏನಂತ ಹೇಳಿದ್ರೆ, ನೋಡುವಾಗ ದೇವರ ತಿರಸ್ಕಾರವೇ ಅಲ್ಲ ಮೊದಲನೇದಾಗಿ. ಆದ ಕಾರಣ ಮೊದಲನೇ ಪಾಠ ಏನಂತ ಹೇಳಿದರೆ ದೇವರ ತಿರಸ್ಕಾರವೇ ಅಲ್ಲ ಅನ್ನುವಂಥದ್ದು ಮೊದಲನೇ ಆತ್ಮಿಕ ಪಾಠ. ದಿ ಫಸ್ಟ್ ಲೆಸನ್ ಆನ್ ಸ್ಪಿರಿಚುವಲ್ ಲೆಸನ್ ಆನ್ ರಿಜೆಕ್ಷನ್ ಈಸ್ ದಟ್ ರಿಜೆಕ್ಷನ್ ಆಫ್ ಗಾಡ್ ಈಸ್ ನಾಟ್ ರಿಯಲಿ ಎ ರಿಜೆಕ್ಷನ್ ಇಟ್ ಸೆಲ್ಫ್. ಆಶ್ಚರ್ಯ ಅನ್ನಿಸ್ತದಲ್ವಾ? ಪೌಲನು ಅದನ್ನೇ ಹೇಳ್ತಿದ್ದಾನೆ 11ನೇ ಅಧ್ಯಾಯದ 1ನೇ ವಚನದಲ್ಲಿ. ಹಾಗಾದರೆ ದೇವರು ತನ್ನ ಜನರನ್ನು ತ್ಯಜಿಸಿಬಿಟ್ಟಿದ್ದಾನೋ? ಎಂದಿಗೂ ಇಲ್ಲ. ಆದರೆ ತ್ಯಜಿಸಿದ ಹಾಗಿದೆ ಅಲ್ವಾ? ಹೌದು, ಒಂದು ರೀತಿಯಿಂದ ತ್ಯಜಿಸುವಿಕೆನೇ, ಆದರೂ ತ್ಯಜಿಸುವಿಕೆ ಅಲ್ಲ. ಇಟ್ಸ್ ಅ ರಿಜೆಕ್ಷನ್, ಬಟ್ ನಾಟ್ ಇಟ್ ಇಸ್ ಟೋಟಲಿ ಅ ರಿಜೆಕ್ಷನ್. ಇದು ಮೊದಲನೇ ವಿಷಯ. ಎರಡನೇದಾಗಿ 2ನೇ ವಚನ, 11ನೇ ಅಧ್ಯಾಯ 2ನೇ ವಚನ ರೋಮಪತ್ರಿಕೆಯಲ್ಲಿ ನೋಡುವಾಗ ದೇವರು ಮುಂಚಿತವಾಗಿಯೇ ತಿಳಿದಿರುವಾತನಾಗಿದ್ದಾನೆ. ದೇವರು ನಮ್ಮನ್ನು ಮುಂಚಿತವಾಗಿಯೇ ತಿಳಿದಿರುವಾತನಾಗಿದ್ದಾರೆ. ಗಾಡ್ ನೋಸ್ ಅಸ್ ಬಿಫೋರ್. ಅಂದರೆ ದೇವರು ನಮ್ಮ ವಿಷಯವಾಗಿ ತಿಳಿದಿರುವುದರಿಂದ, ಕೀರ್ತನೆ 139, ನಾವು ತಾಯಿಯ ಗರ್ಭದಲ್ಲಿ ಪಿಂಡವಾಗಿರುವಾಗಲೇ, ಯೋಬ 14:4-5ನೇ ವಚನದಲ್ಲಿ ನಮಗೋಸ್ಕರವಾಗಿ ದೇವರು ಇಟ್ಟಿರುವಂಥ ಎಷ್ಟು ಕಾಲ ಬದುಕಬೇಕು ಅನ್ನುವಂಥ ದಿನಗಳು, ಇವೆಲ್ಲವೂ ಕೂಡ
ಆತನು ನಮ್ಮನ್ನು ಬಲ್ಲಾತನಾಗಿದ್ದಾನೆ. ಗಾಡ್ ನೋಸ್ ಅಸ್. ಆದ ಕಾರಣ ಈ ತಿರಸ್ಕಾರದ ಬಗ್ಗೆ ನೋಡುವಾಗ ದೇವರು ನಮ್ಮ ಬಗ್ಗೆ ತಿಳಿದಿದ್ದಾನೆ. ಹಿ ನೋಸ್ ಅಬೌಟ್ ಅಸ್. ಕೀರ್ತನೆ 139 1-5 ವಚನಗಳಲ್ಲಿ ನೋಡುವಾಗ ನಮ್ಮ ಬಾಯಿಯಿಂದ ಹೊರಡುವಂಥ ನಮ್ಮ ಆಲೋಚನೆ, ನಾನು ಹೇಳುವಾಗಲೂ ಕೂತಿರುವಾಗಲೂ ಎಲ್ಲ ದೇವರಿಗೆ ಗೊತ್ತು. ಹಾಗಾದರೆ ಆ ರೀತಿಯಾಗಿ ಹೇಳಿಬಿಟ್ಟು ಒಂದು ಮಾತು ಪೌಲನು ಹೇಳಿದ್ದು ನನಗೆ ಭಾಳ ಎನ್ಕರೇಜ್ ಆಗಿದೆ. ಅದೇನೆಂದರೆ 11ನೇ ಅಧ್ಯಾಯ 2ನೇ ವಚನ, ದೇವರು ತಾವು ಮುಂದಾಗಿ ತಿಳಿದುಕೊಂಡ ತಮ್ಮ ಜನರನ್ನು ತ್ಯಜಿಸಲಿಲ್ಲ. ವಾವ್, ಮತ್ತು ತ್ಯಜಿಸಿದ ಹಾಗಿದೆ ಅಲ್ಲ. ಅದಕ್ಕೆ ನಾನು ಈಗಾಗಲೇ ಹೇಳಿದೆ, ದೇವರ ತ್ಯಜಿಸುವಿಕೆ ಅಲ್ಲ. ಗಾಡ್ಸ್ ರಿಜೆಕ್ಷನ್ ಆಫ್ ಹಿಸ್ ಪೀಪಲ್ ಈಸ್ ನಾಟ್ ರಿಯಲಿ ಅ ರಿಜೆಕ್ಷನ್. ಅದನ್ನು ಅನಂತರ ನಾವು ಹೆಚ್ಚಾಗಿ ನಾವು ನೋಡಿಕೊಳ್ಳೋಣ. 3ನೇ ಪಾಠ, ರೋಮ 11ನೇ ಅಧ್ಯಾಯದಿಂದ ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ರೋಮ 11 1-21 ವಚನಗಳಲ್ಲಿ ತಿರಸ್ಕಾರದ ಬಗ್ಗೆ 16 ಆತ್ಮಿಕ ಪಾಠಗಳು, 16 ಸ್ಪಿರಿಚುವಲ್ ಲೆಸನ್ಸ್ ಆನ್ ರಿಜೆಕ್ಷನ್ ಆರ್ ಫ್ರಮ್ ರಿಜೆಕ್ಷನ್. 3ನೇದಾಗಿ, ಯಾರು ಈ ಒಬ್ಬ ಪ್ರವಾದಿ, ಅವನು ಕೂಡ ನಾವು ನೋಡ್ತೀವಿ ಎಲಿಯನ ಬಗ್ಗೆ 2-3 ವಚನಗಳಲ್ಲಿ ತಾನು ಕೂಡ ಒಂದು ವಿಧವಾದ ರಿಜೆಕ್ಷನ್ಗೆ, ತಿರಸ್ಕಾರ ಅನುಭವಿಸಿದಂಥ ಎಲಿಯನು ದೇವರ ಹತ್ರ ಪ್ರಾರ್ಥನೆ ಮಾಡಿಬಿಟ್ಟು, ನಾನು ಒಬ್ಬನೇ ಉಳಿದಿದ್ದೇನೆ, ನನ್ನ ಕೂಡ ಕೊಲ್ಲಬೇಕಂತಿದ್ದಾರೆ ಅಂತ ಹೇಳ್ಬಿಟ್ಟು ತಿರಸ್ಕಾರ ಹೊಂದಿದ ಒಬ್ಬ ಪ್ರವಾದಿ ಆ ರೀತಿಯಾಗಿ ಹೇಳಿದಾಗ ದೇವರು ಒಂದು ಮಾತು ಅವರಿಗೆ ಹೇಳಿದ್ದ ಆಶ್ಚರ್ಯ. ಅದೇನಂತ ಹೇಳಿದರೆ 4ನೇ ವಚನದಲ್ಲಿ, ನಾನು ನನಗೋಸ್ಕರ 7,000 ಮಂದಿಯನ್ನು ಉಳಿಸಿದ್ದೇನೆ. ಹಾಗಾದರೆ ತಿರಸ್ಕಾರದ ಬಗ್ಗೆ 3ನೇ ಪಾಠ, ಆತ್ಮಿಕ ಪಾಠ ಏನಂತ ಹೇಳಿದರೆ, ತಿರಸ್ಕಾರದ ನಡುವೆ ದೇವರು ಕೆಲವರನ್ನು ತನಗೋಸ್ಕರ ಉಳಿಸಿರುವಂಥದ್ದು. ಹೌದು, ಕೆಲವರನ್ನ ಅಷ್ಟೇ ಅಲ್ಲ, ಹೆಚ್ಚು ಜನರಂತ ಹೇಳ್ಬೋದು, ತನ್ನ ಜನರನ್ನು. ಯಾಕಂದರೆ ಅವರು ದೇವರ ಸೃಷ್ಟಿ. ಹೌದು, ಕೆಲವರು ಒಂದು ವೇಳೆ ಬೇಡ ದೇವರಂತ ಹೇಳಿದ್ರೆ ಅಂಥವರು ದೇವರ ಒಂದು ಸಾರ್ವಭೌಮತ್ವದಿಂದ, ಆ ಒಂದು ಪ್ರೀತಿಯಿಂದ ತಾವಾಗಿ ಹೊರಗೆ ಹೋಗ್ತಾ ಇರುವಾಗ ದೇವರು ಒತ್ತಾಯ ಮಾಡೋದಿಲ್ಲ. ಆದರೂ ಕೂಡ ಮನಸ್ಸಿದ್ರೆ ಮಾರ್ಗ. ಯಾಕಂತ ಹೇಳಿದ್ರೆ ರೋಮ 10ನೇ ಅಧ್ಯಾಯ 20-21ನೇ ವಚನದಲ್ಲಿ, ಹುಡುಕದವರಿಗೆ ಸಿಕ್ಕಿದೇನು, ವಿಚಾರ ಮಾಡದವರಿಗೆ ಪ್ರತ್ಯಕ್ಷನಾದೇನು, ಅವಿಧೇಯರು ವಿರೋಧವಾಗಿರುವಂಥವರಿಗೆ ದಿನವೆಲ್ಲ ಕೈ ಚಾಚಿದೆ. ಆದ ಕಾರಣ ದೇವರು ತನಗೋಸ್ಕರವಾಗಿ ಉಳಿಸಿಕೊಂಡಿರುವ ಆತನಾಗಿದ್ದಾನೆ. ಅದಕ್ಕೆ ಆ ತಿರಸ್ಕಾರ ಅಲ್ಲವೇ ಇಲ್ಲ. ಬಿಕಾಸ್ ಗಾಡ್ ರಿಸರ್ವ್ಸ್ ಪೀಪಲ್ ಫಾರ್ ಹಿಮ್ಸೆಲ್ಫ್. ರಿಜೆಕ್ಷನ್ ಈಸ್ ನಾಟ್ ಎ ರಿಯಲ್ ರಿಜೆಕ್ಷನ್. 5ನೇ ವಚನ ನಾವು 4ನೇ ಪಾಠ ಕಲಿತ್ಕೊಳ್ತೀವಿ. ಅದೇನೆಂದರೆ ಚೋಸನ್ ಬೈ ಗ್ರೇಸ್. ಈ ತಿರಸ್ಕಾರದ ಬಗ್ಗೆ ನಾವು ಕಲಿಯುವಂಥ 4ನೇ ಪಾಠ ಏನೆಂದರೆ, ಹೌದು, ಯೆಶಾಯ 54:7ನೇ ವಚನದ ಪ್ರಕಾರವಾಗಿ ಕ್ಷಣ ಮಾತ್ರ ದೇವರು ನಮ್ಮನ್ನು ತಿರಸ್ಕಾರ ಮಾಡಿದ ಅನುಭವ ಆಗಿರ್ಬೋದು. ಕ್ಷಣ ಮಾತ್ರ, ಮೊಮೆಂಟರಿ ರಿಜೆಕ್ಷನ್. ಆದರೂ ಅದು ತಿರಸ್ಕಾರ ಅಲ್ಲ ಅಂತ ಹೇಳಿದ್ನಲ್ಲೋ. ಯಾಕಂತ ಹೇಳಿದ್ರೆ ನಾವು ಕೃಪೆಯಿಂದ ದೇವರು ನಮ್ಮನ್ನು ಆಯ್ಕೆ ಮಾಡಿರೋದ್ರಿಂದ. ಕೃಪೆಯಿಂದ ಅಂತ ಹೇಳುವಾಗ ಅದರ ಅರ್ಥ ಏನು? 6ನೇ ವಚನ, ಕ್ರಿಯೆಗಳ ಆಧಾರದಿಂದ ಇಲ್ಲ, ಅದೇ ಕೃಪೆ. ಅಂದರೆ ನೀನು ಮಾಡಿದ್ರೇ, ಇಂಥದ್ದೆಲ್ಲ ಮಾಡಿದ್ರೇ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ಅಥವಾ ನಿನಗೆ ಕೃಪೆ ಕೊಡ್ತೇನೆ. ಇಲ್ಲ, ಕೃಪೆಯ ಅಸ್ತಿವಾರ ನೋಡುವಾಗ ಕ್ರಿಯೆಗಳ ಆಧಾರದಿಂದ ಆದದ್ದು ಅಲ್ಲ.
ಆದರೂ ಕೃಪೆಗೆ ನಮ್ಮ ಮಾನವರಾದ ನಾವು ಏನಾದರೂ ಕ್ರಿಯೆ ಆ್ಯಡ್ ಮಾಡಬೇಕು, ಸೇರಿಸ್ಬೇಕಂತ ಆಶೆ. ಅದಕ್ಕೆ ಪೌಲನು ಭಾಳ ಸ್ಪಷ್ಟವಾಗಿ 6ನೇ ವಚನದಲ್ಲಿ ಮಾತನ್ನು ಹೇಳಿದ್ದನ್ನು ನಾನು ಓದಿ ಬಯಸ್ತೇನೆ. 5-6 ಓದಿಕೊಳ್ಳೋಣ. ರೋಮ 11ನೇ ಅಧ್ಯಾಯ 5-6 ವಚನ, ಬಿಬ್ಲಿಕಾದ ಸಮಕಾಲಿಕ ಆವೃತ್ತಿ. ಅದೇ ರೀತಿಯಲ್ಲಿ ಈ ಕಾಲದಲ್ಲಿಯೂ ಕೃಪೆಯಿಂದ ಆಯ್ಕೆಯಾದ ಇಸ್ರಾಯೇಲರ ಜನಶೇಷವು ಇರ್ತದೆ. ಆ ಆಯ್ಕೆಯು ಕ್ರಿಯೆಗಳ ಆಧಾರದಿಂದಲ್ಲ, ಕೃಪೆಯಿಂದಲೇ ಆಗಿರ್ತದೆ. ಕ್ರಿಯೆಗಳಿಂದ ಅದು ಆಗಿದ್ರೆ ಇನ್ನೆಂದಿಗೂ ಕೃಪೆಯಾಗಲಾರದು. ಕ್ರಿಯೆಗಳಿಂದಿರುವಂಥದ್ದು ಕೃಪೆಯಾಗಲಾರದು. ವಾವ್, ಎಷ್ಟು ಸ್ಪಷ್ಟವಾಗಿದೆ. ಆದರೆ ಅದೇ ಸಂದರ್ಭದಲ್ಲಿ ಕೆಲವು ಎಚ್ಚರಿಕೆಗಳು ಕೂಡ ಕೊಡ್ತಾನೆ ಪೌಲನು. ಯಾಕಂತ ಹೇಳಿದ್ರೆ ಕೃಪೆಯನ್ನು ನಾವುಗಳು ದುರುಪಯೋಗ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು. ಅದೇನು ನೋಡೋಣ ಬನ್ನಿರಿ. ಅದೇನಂತ ಹೇಳಿದ್ರೆ 8ನೇ ವಚನದಲ್ಲಿ, ಹೌದು, ತಮ್ಮ ದೇವರ ಸಾರ್ವಭೌಮತ್ವಕ್ಕೆ ಒಳಪಡದೆ, ಸಹಕರಿಸದೆ, ಸ್ವತಂತ್ರ ಚಿತ್ತವನ್ನು ತಮ್ಮ ಪರವಾಗಿ ಉಪಯೋಗಿಸಿಕೊಂಡಂಥವರಿಗೆ 8ನೇ ವಚನದಲ್ಲಿ ದೇವರು ಅವರಿಗೆ ಮೊಬ್ಬಾದ ಆತ್ಮವನ್ನು ಕೊಟ್ಟನು. ಹೌದು, ನಾನು ದೇವರ ಕೃಪೆಗೆ ನನ್ನನ್ನು ತಗ್ಗಿಸಿಕೊಳ್ಳದಿದ್ದರೆ ಮೊಬ್ಬಾದ ಆತ್ಮ, ಡಲ್ನೆಸ್ ಆಫ್ ಸ್ಪಿರಿಟ್, ಸ್ಪಿರಿಚುವಲ್ ಡಲ್ನೆಸ್. 6ನೇ ಪಾಠ, ಆತ್ಮಿಕವಾದ ಮೊಬ್ಬನ್ನು ನಾನು ಹೊಂದಬಾರದು ಅನ್ನೋದು 5ನೇ ಪಾಠ. 6ನೇದು, ಕಾಣಲಾರದ ಕಣ್ಣನ್ನು ಕೊಟ್ಟನು. ಸೊ ಸ್ಪಿರಿಚುವಲ್ ಬ್ಲೈಂಡ್ನೆಸ್. ನನ್ನನ್ನು ನಾನು ಕೃಪೆ ಕಡೆಗೆ ತಗ್ಗಿಸಿಕೊಳ್ಳದಿದ್ದರೆ ಈ ತಿರಸ್ಕಾರದಲ್ಲಿ ಆತ್ಮಿಕ ಕುರುಡುತನ ಸಾಧ್ಯ. 7ನೇ ಆತ್ಮಿಕ ಪಾಠ ಏನಂತ ಹೇಳಿದರೆ, ಕೇಳಲಾರದ ಕಿವಿ, ಸ್ಪಿರಿಚುವಲ್ ಡೆಫ್ನೆಸ್. ಇವೆಲ್ಲ ಸ್ವಲ್ಪ ಎಚ್ಚರಿಕೆನೇ. ಯಾಕಂತ ಹೇಳಿದ್ರೆ ಇಸ್ರಾಯೇಲರಿಗೆ ಇದು ನಡೀತು. ಯಾರಿಗೆ? ದೇವರು ತಿರಸ್ಕರಿಸಿದ ಜನರಿಗೆ ಇದು ನಡೀತು. ಆದರೆ ಪೌಲನು ಹೇಳ್ತಾನೆ, ಅವರು ತಿರಸ್ಕಾರ ಹೊಂದಿದ್ದು ತಿರಸ್ಕಾರನೇ ಅಲ್ಲ ಅದು ಅಂತ. ಅದು ಹೇಗೆ? ಮುಂದೆ ನೋಡೋಣ. 11ನೇ ವಚನ, ರೋಮ 11:11, ರೋಮನ್ಸ್ ಚಾಪ್ಟರ್ 11 ವರ್ಸ್ 11. ಏಳಲಾರದ ರೀತಿಯಲ್ಲಿ ಅವರು ಎಡವಿದರೋ ಹಾಗಾಗಲೇ ಇಲ್ಲ. ಹಾಗಾದರೆ ಅದು ತಿರಸ್ಕಾರ ಅಲ್ಲ, ತ್ಯಜಿಸುವಿಕೆ ಅಲ್ಲ, ಬಿದ್ದು ಹೋಗಲಿಲ್ಲ. ಏಳಲಾರದಂಥ ಒಂದು ಬೀಳುವಿಕೆ ಅಲ್ಲ, ಅದು ಎಬ್ಬಿಸುವಂಥ, ಏಳುವಂಥ ಒಂದು ಬೀಳುವಿಕೆ ಅದು. ವಾವ್! ಹೇಗೆ? ಅವರಲ್ಲಿ ಮತ್ಸರ ಉಂಟಾಗುವಂತೆ. ಸರಿ, ಈ ಮತ್ಸರ ಅನ್ನುವಂಥದ್ದನ್ನು ದೇವರು ಯಾವ ರೀತಿಯಾಗಿ ಉಂಟು ಮಾಡಿದ್ದು ಅಂತ ಹೇಳ್ಬಿಟ್ಟು ನೋಡುವಾಗ, ಮೊಬ್ಬಾದ ಆತ್ಮ, ಕಾಣಲಾರದ ಕಣ್ಣು, ಕೇಳಲಾರದ ಕಿವಿ, ಇವುಗಳನ್ನೆಲ್ಲ ಕೊಟ್ಟು ಒಂದು ಮತ್ಸರವನ್ನು ದೇವರು ಅವರಲ್ಲಿ ಉಂಟಾಗುವಂತೆ, ಗಾಡ್ ಸೆಂಟ್ ಎ ಜಲಸಿ. ಇಟ್ಸ್ ಎ ಪಾಸಿಟಿವ್ ಜಲಸಿ, ಸಕಾರಾತ್ಮಕವಾದ ಒಂದು ಅಸೂಯತನ. ಇನ್ನು ಹೇಳಬೇಕಾದ್ರೆ ಈ ಪದ ನಾನು ಬಳಸಲಿಕ್ಕೆ ಇಷ್ಟಪಡ್ತೇನೆ. ಒಂದು ವೇಳೆ ಇದು ಆ ರೀತಿಯ ಉಪಯೋಗ ಮಾಡ್ಬೋದೇನೋ ಗೊತ್ತಿಲ್ಲ, ಆದರೂ ಕೂಡ ಇದು ನನ್ನದೇ ಆದಂಥ ಒಂದು ರೀತಿ, ಶೈಲಿ, ವಿವರಣೆ. ಅದೇನಂತ ಹೇಳಿದ್ರೆ ಡಿವೈನ್ ಜಲಸಿ, ದೈವಿಕವಾದ ಮತ್ಸರ. ಪೈಶಾಚಿಕವಾದ ಮತ್ಸರ ಇದೆ, ಮಾನವೀಯವಾದ ಮತ್ಸರ ಇದೆ. ಡಿಮಾನಿಕ್ ಜಲಸಿ, ಹ್ಯೂಮನ್ ಜಲಸಿ. ಆದರೆ ಇದು ದೈವಿಕವಾದ ಮತ್ಸರ. ಯಾಕಂದರೆ ದೇವರು ಅದನ್ನು, ಆ ಮತ್ಸರವನ್ನು ಉಂಟಾಗುವಂತೆ ಮಾಡಿ ಅದರಿಂದ ಅನ್ಯ ಜನರಿಗೆ ರಕ್ಷಣೆ ಅಂತೆ. ವಾವ್! ಜಲಸಿ ದಟ್ ಲೀಡ್ಸ್ ಟು ಸಾಲ್ವೇಷನ್.
ಒಂದು ಕಡೆಯಿಂದ ದೇವರು ಅವರಿಗೆ ಮತ್ಸರ ಉಂಟು ಮಾಡಿ ಇನ್ನೊಂದು ಕಡೆ ಇತರರಿಗೆ ರಕ್ಷಣೆ. ಆಶ್ಚರ್ಯ ಅಲ್ವಾ? ಹೌದು. ಎಂಟನೇದು ಮುಗೀತು. ಯಾಕಂತ ಹೇಳಿದ್ರೆ ನಾವು ಒಟ್ಟು 16 ಆತ್ಮಿಕ ಪಾಠಗಳನ್ನು ನಾವು ಕಲಿತಾ ಇದ್ದೇವೆ. 8 ಮುಗಿತು, ಇನ್ನು 8 ಇದೆ. 9ನೇದಾಗಿ ನೋಡ್ರಿ, 12ನೇ ವಚನ, ರೋಮ 11:12. ಅದೇನೆಂದರೆ ಜಗತ್ತಿಗೆ ಐಶ್ವರ್ಯ. ವಾವ್! ದೇವರಿದು ಈ ತಿರಸ್ಕಾರದಿಂದ ನಾವು ಕಲಿಯುವಂಥ ಒಂದು ಪಾಠ. ತಿರಸ್ಕಾರ ಒಂದು ರೀತಿಯಿಂದ, ಹೌದು, ತಿರಸ್ಕಾರ ಹೊಂದಿದ್ರು, ತ್ಯಜಿಸಲ್ಪಟ್ಟರು ಅವರು. ಆದರೂ ಕೂಡ ಅದರಿಂದ ದೇವರು ಜಗತ್ತಿಗೆ ಐಶ್ವರ್ಯವನ್ನು. ವಾವ್! ಒಂದು ವೇಳೆ ಅವರ ಅಪರಾಧದಿಂದ ಜಗತ್ತಿಗೆ ಐಶ್ವರ್ಯವಾದರೆ ಅವರ ಪೂರ್ಣತೆ, ಯಾರು ತಿರಸ್ಕಾರ ಹೊಂದಿದರೋ ಅಂಥವ್ರನ್ನ ದೇವರು ಪೂರ್ಣತೆಗೆ ಕೊಂಡು ಬರಲು ಸಾಧ್ಯ. ಗಾಡ್ ಕ್ಯಾನ್ ಬ್ರಿಂಗ್ ಎ ಫುಲ್ನೆಸ್ ಇನ್ ಟು ದೋಸ್ ಹೂ ಆರ್ ರಿಜೆಕ್ಟೆಡ್. ಆ ಪೂರ್ಣತೆ, ಸಮೃದ್ಧಿಯನ್ನು ಬೇರೆಯವರು ಕೊಡ್ತದೆ. ಹಾಗಾದರೆ ಒಬ್ಬ ವ್ಯಕ್ತಿ ತಿರಸ್ಕಾರ ಹೊಂದಿ ದೇವರು ಒಬ್ಬ ವ್ಯಕ್ತಿಯನ್ನು ಕೈ ಬಿಟ್ಟು ಆ ವ್ಯಕ್ತಿಯಿಂದಲೇ ಇತರರಿಗೆ ಐಶ್ವರ್ಯ, ಅಂದರೆ ಆತ್ಮಿಕ ಐಶ್ವರ್ಯ, ಭೌತಿಕ ಕೂಡ. ಅಬ್ರಾಹ್ಮನ ಐಶ್ವರ್ಯ ಕೇವಲ ಆತ್ಮಿಕ ಐಶ್ವರ್ಯ ಅಲ್ಲ, ಅದು ಭೌತಿಕ ಐಶ್ವರ್ಯವೂ ಕೂಡ, ಮಾನಸಿಕ ಐಶ್ವರ್ಯವೂ ಕೂಡ. ಹೌದು, ಪರಿಪೂರ್ಣತೆ ತರುವುದಕ್ಕೆ ಶಕ್ತನಾಗಿದ್ದಾನೆ. 11ನೇದಾಗಿ ಸಂಧಾನ. 15ನೇ ವಚನ, 11:15. ಅವರ ತ್ಯಜಿಸುವಿಕೆಯಿಂದ ಇತರರಿಗೆ ಸಂಧಾನ. ಹಾಗಾದರೆ ಒಂದು ರೀತಿಯಿಂದ ಅವರಿಂದ ಒಂದು ಒಳ್ಳೆಯದಾಯ್ತಲ್ಲ ನನಗೆ, ಅಥವಾ ನಾನು ತಿರಸ್ಕಾರ ಹೊಂದಿದರೆ ನನ್ನಿಂದ ದೇವರು ಒಂದು ಸಂಧಾನವನ್ನು ಬೇರೆಯವರಿಗೆ ತರುವುದಕ್ಕೆ ಸಾಧ್ಯ ಅನ್ನುವಂಥ ಪಾಠ. 12ನೇದಾಗಿ ರಿಸೆಪ್ಷನ್ ಇಸ್ ಈಕ್ವಲ್ ಟು ರೆಸರೆಕ್ಷನ್. ಒಂದು ವೇಳೆ ದೇವರು ಅಂಥವ್ರನ್ನ, ತಿರಸ್ಕಾರ ಹೊಂದಿದಂಥವ್ರನ್ನ ಸ್ವೀಕಾರ ಮಾಡುವಾಗ ಸತ್ತವರು ಜೀವಿತರಾಗಿ ಎದ್ದು ಬಂದಂತೆ ಒಂದು ಆಶೀರ್ವಾದ. ವಾವ್! ರಿಜೆಕ್ಷನ್ ಲೀಡ್ಸ್ ಟು ರಿಸರೆಕ್ಷನ್ ವಯಾ ರಿಸೆಪ್ಷನ್. ಹೌದು, ಪುನರುತ್ಥಾನದ ಒಂದು ಶಕ್ತಿ. 13ನೇದಾಗಿ 16ನೇ ವಚನ ನಾವು ನೋಡ್ತೇವೆ, ಪ್ರಭಾವ. ಒಂದು ಕಣಕದ ಪ್ರಭಾವ, ಬೇರಿನ ಪ್ರಭಾವ, ಪವಿತ್ರತೆಯ ಒಂದು ಪ್ರಭಾವ. ಅದು 13ನೇ ಪಾಠ. 14ನೇ ಪಾಠ ಏನಂತ ಹೇಳಿದ್ರೆ ಕಸಿ ಜಾಯಿಂಟ್, ಕಸಿ ಮಾಡುವುದು. ಹೌದು, ಅಂದರೆ ಆ ತಿರಸ್ಕಾರ ಹೊಂದಿದವರೊಂದಿಗೆ ನಮ್ಮನ್ನು ಪಾಲು ಮಾಡ್ತಾನೆ. ಆದ ಕಾರಣ ಅವ್ರನ್ನ ತಿರಸ್ಕರಿಸೋದು ಬೇಡ. ಹೇಗೆ ತಿರಸ್ಕಾರ ಮಾಡಬಾರ್ದು? 15ನೇ ಪಾಠ 18ನೇ ವಚನದಲ್ಲಿ ದೀನತ್ವ. ನಿನ್ನನ್ನು ಹೆಚ್ಚಿಸಿಕೊಳ್ಳಬೇಡ. ಇನ್ನೊಂದು ಸಾರಿ 20ನೇ ವಚನದಲ್ಲಿ ಗರ್ವ ಪಡಬೇಡ, ಭಯದಿಂದಿರುವಾಗ ಆ ಒಂದು ತಿರಸ್ಕಾರದ ಆಶೀರ್ವಾದಗಳು ನಾವು ಹೊಂದಬಹುದು. ಕೊನೆಯದಾಗಿ ಪ್ರಕಟಣೆ. 16ನೇ ಪಾಠ ಏನಂತ ಹೇಳಿದರೆ 21ನೇ ವಚನದಲ್ಲಿ ದೇವರ ದಯೆಯನ್ನು, ಕಾಠಿಣ್ಯವನ್ನು ನೋಡು. ಹೇಗೆ ನೋಡಬೇಕು? ಪ್ರಕಟಣೆಯಿಂದ ನೋಡು. ದೇವರ ದಯೆಯನ್ನು ನೋಡು. ಗೆಟ್ ಎ ರೆವಲೇಷನ್. ಹೌದು, ತಿರಸ್ಕಾರದಿಂದ ನಾವು ಕಲಿತಕ್ಕಂಥ ಪಾಠ. ಕಾಠಿಣ್ಯತ್ವವನ್ನು ನೋಡ್ಬೋದು. ಒಂದು ಬ್ಯಾಲೆನ್ಸ್. ರೋಮಪತ್ರಿಕೆ 11ನೇ ಅಧ್ಯಾಯ 1ರಿಂದ 21 ವಚನಗಳನ್ನು ಅಧ್ಯಯನ ಮಾಡಿ ತಿರಸ್ಕಾರದಿಂದ 16 ಆತ್ಮಿಕ ಪಾಠಗಳನ್ನು ಕಲಿಯುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.